రెండో నంబర్ ఖండితా సార్ ఖండితా విన్నింగ్ క్యాండిడేట్ సార్ మిస్టర్ ಮಲೇಶ್ ಬಾಬು ಥ್ಯಾಂಕ್ ಯು ಫೇವರ್ ಫಾರ್ ಮಲೇಶ್ ಬಾಬು ಅಚ್ಚಾ ಥ್ಯಾಂಕ್ ಯು ಇವತ್ತಿಂದಲ್ಲ ತುಂಬಾ ವರ್ಷದಿಂದ ನಮಗೆ ಮಾಡಿ ತಿನ್ಸೋಮ రెండో ನಂಬರ್ ಕಸೋಮ రెండೋ ನಂಬರ್ಗೆ ಒಂದು ಪ್ರಚಾರದ ಒಂದು ಕಾರ್ಯವೈಖರಿ ಯಾವ ರೀತಿ ಇದೆ, ಬೆಂಬಲ ಹೆಂಗಿದೆ ಅದ್ರ ಬಗ್ಗೆ ಒಂದು ಭಾಳ ಅಭೂತಪೂರ್ವವಾದಂಥ ಬೆಂಬಲ ದೊರಕ್ತಾ ಇದೆ. ನಿರೀಕ್ಷೆಗೂ ಮೀರಿ ಜನರ ಒಂದು ಉತ್ಸಾಹ ನೋಡ್ತಾ ಇದ್ದರೆ ನಮ್ಮ ಮಲ್ಲೇಶ್ ಬಾಬು ಅವರು ಇಂಡಿಯಾ ಅಭ್ಯರ್ಥಿಯಾದಂಥವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಶ ಇಲ್ಲ ಅನ್ನೋದು ಅನ್ನಿಸ್ತೈತೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಬಹುಶಃ ಬೆಳಗ್ಗೆಯಿಂದ ಇದು 2 ಪಂಚಾಯಿತಿಯಲ್ಲಿ ಹೋಗಿ NGO ಮತ್ತು ವೆಂಚಂದ್ರ ಪಂಚಾಯಿತಿ ನೋಡಿ ಅಲ್ಲಿರುವಂಥ ಒಂದು ಉತ್ಸಾಹ ನೋಡಿದ್ರೆ ನನಗೂ ಮತ್ತು ನನ್ನ ಮುಖಂಡರು ಇನ್ನೂ ಅತಿ ಹೆಚ್ಚಿನ ಉತ್ಸಾಹ ಬಂದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಪ್ರಚಾರ ಮಾಡಬೇಕನ್ನೋ ಒಂದು ಹುಮ್ಮಸ್ಸು ಬರ್ತಾಯಿದೆ. ನನ್ನ ನನ್ನ ಮತದಾರರಿಗೂ ಮತ್ತು ನನ್ನ ಕ್ಷೇತ್ರದ ಎಲ್ಲ ನಮ್ಮ BJP ಮತ್ತು JDS ಕಾರ್ಯಕರ್ತರಿಗೆ ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಶ್ರಮ, ನೀವು ಪಡ್ತಾ ಇರುವಂಥ ಒಂದು ಕಷ್ಟ ಪ್ರತಿಫಲಿಸ್ತೈತೆ ಅನ್ನೋದು ನನಗೆ ಭಾಳ ದೊಡ್ಡ ನಂಬಿಕೆಯನ್ನು ಪಡ್ತಾ ಇದ್ದೀನಿ. ಸರ್, ಒಬ್ಬ ಸಾಮಾನ್ಯ ಆದವನು ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಒಂದು ಅಳಿಲು ಸೇವೆ ಏನು ಮಾಡಬೇಕು ಅದನ್ನು ಅಳಿಲು ಸೇವೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ನಿನ್ನೆ ಯಾಕೆ ಬರಲಿಲ್ಲ ಸರ್ ನೀವು? ಎಲ್ಲಿಗೆ ಕೇಸಂಬಲ್ಲಿ ಅವ್ರು ಕರೆದಿಲ್ವಾ ಅಥವಾ ಹೇಗೆ? ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ, ಅದಕ್ಕೇನು ಇಲ್ಲ, ಅದನ್ನೇ ಕ್ವಶನ್. ಚುನಾವಣೆ ಆದ ನಂತರ ನಾನೆಲ್ಲ ಪ್ರತಿನಿಧಿ ಮಾಡಿ ಸರ್, ನಿನ್ನೆ MP ಅವರು ನಮ್ಮಲ್ಲಿ ಯಾವುದೇ ರೀತಿಯಾದ ಗುಂಪುಗಾರಿಕೆ ಇಲ್ಲ, ಮೋಹನ್ ಕೃಷ್ಣ ಅವ್ರ ಹತ್ರ ನಾನೇ ಮಾತಾಡ್ತೀನಿ, ಓಕೆನಾ, ನಾವು ಯಾರೂ ಕೂಡ ಸಪ್ರೇಟ್ ಆಗಿ ಕ್ಯಾಂಪೇನ್ ಮಾಡೋಕ್ಕಾಗಲ್ಲ, ಒಟ್ಟಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ನಿನ್ನೆಯಿಂದ ಏನಾದರೂ ನಿಮಗೆ ಒಂದು ಮಾತುಕತೆಗಳು ನಡೆದಿದೆಯಾ? ಈಗ ಸದ್ಯಕ್ಕೆ ನಮ್ಮೆಲ್ಲರ ಗುರಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸೋದು. ಇಡೀ ದೇಶದ ಒಂದು ಚಿಂತನೆ ಮತ್ತು ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತ. ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಮಣ್ಣಿನ ಮಗನಾಗಿ, KGFನ ಮಣ್ಣಿನ ಮಗನಾಗಿ ನನಗೊಂದು ಗುರಿ ಅಂತ ಒಂದು ಇಟ್ಕೊಂಡಿದ್ದೀನಿ. ನಮ್ಮ ಮುಖಂಡರೆಲ್ಲ ಒಂದು ಹೋಮ್ವರ್ಕ್ ಅಂತ ಕೊಟ್ಟಿದ್ರು ಪರವಾಗಿಲ್ಲ, ಅಥವಾ ಒಂದು ಗುರಿ ಅಂತ ಕೊಟ್ಟಿದ್ರು ಪರವಾಗಿಲ್ಲ. ಆ ಗುರಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸ್ಕೋಬೇಕನ್ನೋದು. ಈಗ ಸದ್ಯಕ್ಕೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಬೇರೆ ಅದ್ರ ಮೇಲೆ. ಸಪೋಸ್ ಕರೆದ್ರೆ ನೀವು ಜಾಯ್ನ್ ಆಗ್ತೀರಾ? ನೋಡಿ, ಚುನಾವಣೆ ಸಂದರ್ಭ, ಅದು ಹೋಗ್ಬೇಕಾ ಬಿಡಬೇಕಾ ಅನ್ನೋದು ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಬೇಕು. ಆಲ್ರೆಡಿ ಚರ್ಚೆನೂ ನಡೆದೈತೆ. ನೋಡೋಣ, ಖಂಡಿತವಾಗ್ಲೂ ನಿಮ್ಮ ಹತ್ರ ಹಂಚ್ಕೊಳ್ತೀರಾ, ನಾನು ಯಾರ ಹತ್ರ ಹಂಚ್ಕೊಳಕ್ಕಾಗತ್ತೆ? ಖಂಡಿತವಾಗ್ಲೂ ಅಂಥ ವಿಷಯಗಳು ಬಂದಾಗ ನಿಮ್ಮ ಹತ್ರ ಹಂಚ್ಕೊಂಡೇ ಒಟ್ಟಿಗೆ ಎಲ್ಲ ಗುಂಪುಗಾರಿಕೆ ಇಲ್ದಿರ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ರೆ ಇನ್ನೂ ಒಂದು ಬೆಂಬಲ, ಹೆಚ್ಚಿಗೆ ಬೆಂಬಲ ಸಿಗಬಹುದು ಅಂತಲ್ವಾ, ಅನ್ಸಲ್ವಾ? ನನ್ನ ಕೇಳಿದ್ರೆ ಇದು ನರೇಂದ್ರ ಮೋದಿಜಿ ಅವರ ಚುನಾವಣೆ. ಒಬ್ಬ ಮೋಹನ್ ಕೃಷ್ಣ ಇರ್ಬೋದು ಅಥವಾ ಇನ್ನೊಬ್ರು ಯಾರೋ XYZ ಇರ್ಬೋದು, ಅವರೆಲ್ಲ ಯಾರು ಏನೂ ಮಾಡೋಕ್ಕಾಗಲ್ಲ. ಮತ ಕೇಳ್ತಾರೆ, ನಾವು ಮೋದಿ ಅವ್ರನ್ನ ನೋಡಿ ದೇಶಕ್ಕೆ ಪರವಾಗಿ ಮತ ಕೊಡಿ ಅಂತ. ಒಟ್ಟಿಗೆ ಸೇರಿದ್ರು, ಒಟ್ಟಿಗೆ ಸೇರಿಲ್ಲ ಅಂತಂದ್ರೂ ನರೇಂದ್ರ ಮೋದಿಜಿ ಅವರ ಭಕ್ತರೇನಿದ್ದಾರೆ, ನರೇಂದ್ರ ಮೋದಿಜಿ ಅವರ ಒಂದು ಸಂಕಲ್ಪಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಂತಿದ್ದಾರೆ. ಎಲ್ಲರೂ ಮಾಡ್ತಿರೋದು ಮೋದಿಜಿ. ಒಟ್ಟಿಗೆ ಸೇರಿದ್ರೂ ಜನರ ಮನಸ್ಸು ಯಾರು ಮಾಡಬೇಕು ಅದು ಮಾಡಿದ್ದಾರೆ. ಒಟ್ಟಿಗೆ ಇಲ್ಲ ಅಂದ್ರೂ ಜನರು ತೀರ್ಮಾನ ಮಾಡಿದ್ದಾರೆ. ಬಹುಶಃ ಇದು ಒಳ್ಳೆಯ ಸಮಯವಲ್ಲ ಇದೆಲ್ಲ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಮಾಧ್ಯಮದ ಮಿತ್ರರಿಗೆ, ತಮ್ಮಲ್ಲೂ ಏನಾದರೂ ಸಹಾಯ ಇದ್ದರೆ ಮೋದಿಜಿಯವರು ಮಾತಾಡ್ತಾರೆ. ಓಕೆ ಸರ್.